your Delhi agenda, sir? ಏನಿಲ್ಲ, ಡೆಲ್ಲಿ ಹೊಸದಾಗಿ ಎಂಪಿಗಳಿಗೆ ಭೇಟಿ ಮಾಡಿ ನಮ್ಮ ಏನೇನು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಅವ್ರಿಗೆಲ್ಲ ಮಾತಾಡಲಿಕ್ಕೆ ಈಗಾರೂ ನಮ್ಮ ಡೆಲ್ಲಿ ಎಂಪಿಗಳು ಬಾಯ್ಬಿಟ್ಟು ನಮ್ಮ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಲಿ ಅಂತೇಳಿ ಅವರ ಗಮನಕ್ಕೆ ಏನೇನು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಅಂತೇಳಿ ಅವ್ರ ಗಮನಕ್ಕೆ ತರ್ತೇವೆ. ಸರ್, ಹೈಕಮಾಂಡ್ನ ಮೀಟ್ ಮಾಡ್ತಿದ್ದೀರಾ ಸರ್? ಇಲ್ಲಿ ಸುಮಾರು ಡಿ.ಸಿ.ಎಂ ಅಂತ ಎಲ್ಲ ಮಾತಾಡೋಲ್ಲ, ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ, ಹೈಕಮಾಂಡಲ್ಲಿ ಮಾತಾಡಿಕೊಂಡು ಅವರೆಲ್ಲ ಪರಿಹಾರ ತೊಗೊಂಡು ಬರಲಿ. ಏನೇನು ಬೇಕು ಪರಿಹಾರ ಯಾರು ಬೇಕಾದ್ರೂ ತೊಗೊಳ್ಳಿ. ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ನಾನು ಮಾಧ್ಯಮದ ಮುಂದೆ ನಾನು ಕೂಡ ಏನೋ ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. ಯಾರು ಏನು ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರಲಿ, ಯಾರು ಬೇಡ ಹೇಳ್ತಾರೆ. ಅದಕ್ಕಂತ ಇದು ಪ್ರೆಸ್ ಅಲ್ಲ, ಪೇಪರ್, ನೀವು ಟಿ ವಿಯವರು ಪೇಪರವರು ಇದಕ್ಕೆ ಪರಿಹಾರ ಕೊಡೋದಿಲ್ಲ, ನೀವು ಪ್ರಚಾರ ಕೊಡ್ತೀರಷ್ಟೇ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂತಹದ್ದು ಹೈಕಮಾಂಡ್ ಹೇಳಿತ್ತು, ಬದಲಾಗಬೇಕು ಅನ್ನುವಂತಹದ್ದು ಬಹಳ ಸಂತೋಷ. ಟೈಮ್ ಎಲ್ಲ ವೇಸ್ಟ್ ಮಾಡಬಾರ್ದು. ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಪಾಪ ಎಲ್ಲ ಪರಿಹಾರ ಎಲ್ಲೆಲ್ಲಿ ಕಂಡು ಹಿಡಬೇಕೋ ಔಷಧಿ. ಈಗ ಡಾಕ್ಟರ್ ಹತ್ರಕ್ಕೆ ಹೋದರೆ ಅವ್ರೊಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಇನ್ನೊಬ್ಬರ ಹತ್ರಕ್ಕೆ ಹೋದರೆ ಅವ್ರು ಇನ್ನೊಂದೇನೋ ಒಂದು ಔಷಧಿ ಕೊಡ್ತಾರೆ, ಲಾಯರ್ ಹತ್ರಕ್ಕೆ ಹೋದರೆ ಅವ್ರೊಂದು ಕೊಡ್ತಾರೆ. ಹಂಗೆ ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಪರಿಹಾರ ಬೇಕೋ ಪಾಪ ಹುಡುಕೊಂಡು ಹೋಗಲಿ, ಯಾರು ಬೇಕಾದ್ರೂ ಹೋಗಲಿ. ಅದಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ. ಎಲ್ಲರಿಗೂ ನಮಸ್ಕಾರ.